ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಪೈನಾಪಲ್ ಗೊಜ್ಜು. ಅದಕ್ಕೆ ಬೇಕಾಗುವಂಥದ್ದು ಏನು, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲಿಗೆ ನಾನು ಒಂದು ಅನಾನಸ್ ಅಥವಾ ಪೈನಾಪಲನ್ನು ಸಿಪ್ಪೆ ಎಲ್ಲ ತೆಗೆದು ಒಂದು ಬಟ್ಲಾಗೋಷ್ಟು ಹಣ್ಣುಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ನಂತರ ನಾನು ಹಣ್ಣಿನ ಮೇಲೆ ಡಿಪೆಂಡ್ ಆಗ್ತದೆ. ಹುಳಿ ಇತ್ತು ಅಂದರೆ ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಬೋದು. ಹುಳಿ ಇಲ್ಲವೇ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಸೊ ನಾನು ತೊಗೊಂಡಂಥ ಹಣ್ಣು ಸ್ವಲ್ಪ ಹುಳಿ ಕಡಿಮೆ ಇತ್ತು, ಹಾಗಾಗಿ ನಾನು ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ಇಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ ಇಟ್ಕೊಂಡಿದ್ದೀನಿ. ನಮಗೆ ಇದು ಹಣ್ಣಲ್ಲೇ ಎಲ್ಲ ಟೇಸ್ಟು ಸಿಗುತ್ತೆ. ಇದು ಹುಳಿನೂ ಇರುತ್ತೆ, ಖಾರನೂ ಇರುತ್ತೆ, ಮತ್ತು ಸಿಹಿಯಾಗೂ ಇರುತ್ತೆ. ಸೊ ನಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲ ಇಟ್ಕೊಳ್ಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಮುಂದಿನ ಸ್ಟೆಪ್ ಏನು ಅಂತ ನೋಡ್ಕೊಳ್ಳಿ. ಈಗ ಇದಕ್ಕೊಂದು ಪುಡಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ ಪುಡಿಗೆ ಏನೇನು ಹಾಕೋದು ಅಂತ ನೋಡ್ಕೊಳ್ಳಿ. 1 ಟೀ ಸ್ಪೂನಷ್ಟು ನಾವು ಉದ್ದಿನಬೇಳೆ ತೊಗೊಂಡಿದ್ದೀವಿ. ಒಂದು 8ರಿಂದ 10 ಮೆಣಸಿನಕಾಳು, 1/4 ಸ್ಪೂನಷ್ಟು ಮೆಂತ್ಯ, ಮತ್ತು 1/4 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಖಾರದ ಪುಡಿ ಇಟ್ಕೊಂಡಿದ್ದೀನಿ. ನಾನು 2 ಸ್ಪೂನ್ ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ತೆಂಗಿನಕಾಯಿ ಹೋಳು ಇಟ್ಕೊಂಡಿದ್ದೀನಿ. ಇದನ್ನು ತುಂಬ ದಿವಸ ಇಡ್ತೀವಿ, ಒಂದು 4 ದಿವಸ ಇಟ್ಕೊಂಡು ತಿನ್ನೋದು ಅಂದರೆ ಒಣಗಿರೋ ಕೊಬ್ಬರಿ ಹಾಕ್ಕೊಳ್ಳಿ. ಇಲ್ಲ ಒಂದು ದಿವಸ ಆಗುತ್ತೆ ಅನ್ನೋದಾದರೆ ನೀವು ಹಸಿ ಕಾಯಿ ತುರಿಯನ್ನು ಹಾಕ್ಕೋಬೋದು. ಉದ್ದಿನೆಯನ್ನು ತಗೊಳ್ಳಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ನಾವು ಒಂದೊಂದೇ ಪದಾರ್ಥಗಳನ್ನು ಹಾಕ್ಕೊತ ಹೋಗೋಣ. ಮೊದಲಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ. ನಂತರ ಮೆಂತ್ಯ ಕಾಳು, ನಂತರ ಇಟ್ಕೊಂಡಂಥ ಮೆಣಸಿನ ಕಾಳುಗಳನ್ನು ಹಾಕ್ಕೊಳ್ಳಿ. ನಂತರ ಉದ್ದಿನಬೇಳೆ. ಈಗ ಉದ್ದಿನಬೇಳೆ ಇವೆಲ್ಲವೂ ಕೆಂಪಗೆ ಆಗೋವರೆಗೂ ಹುರ್ಕೊಳ್ತಾ ಇರಬೇಕು. ಆಮೇಲೆ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿದೆಲ್ಲನೂ ಒಂದು ಹದಕ್ಕೆ ಬೇಯಬೇಕು. ಎಲ್ಲ ಮಸಾಲೆ ಪದಾರ್ಥಗಳು ಕೆಂಪಗಾಗಬೇಕು. ನಾವು ಒಣ ಕೊಬ್ಬರಿ ಹಾಕಿಲ್ಲ, ಹಸಿ ಕೊಬ್ಬರಿ ಹಾಕಿರೋದ್ರಿಂದ ನಾನು ಕೊಬ್ಬರಿನೂ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಡಿಸ್ತಾ ಹೋಗ್ರಿ. ಎಲ್ಲವೂ ಚೆನ್ನಾಗಿ ಬೆಂದಿರಬೇಕು. ಒಂದು ಪರಿಮಳ ಬರುತ್ತೆ ಹುರಿಯುವಾಗ, ಆ ಥರ ಪರಿಮಳ ನಿಮಗೆ ಬಾಡಿಸ್ತಾ ಇರುವಾಗ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಲಾಸ್ಟ್ಗೆ 1-2 ಸ್ಪೂನ್ ಖಾರದ ಪುಡಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಬಾಡಿಸಿ ಅದರೊಳಗಡೆ ಲಾಸ್ಟಿಗೆ ಹಾಕ್ಕೊಳ್ಳಿ. ಹಾಫ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ 1 ನಿಮಿಷ ಹುರ್ಕೊಂಡ್ರೆ ಆಯಿತು. ಕಲರ್ ಹೊರಟೋಗ್ಬಿಡುತ್ತೆ, ಅದಕ್ಕೋಸ್ಕರ ಭಾಳ ಹುರಿಬಾರ್ದು ಖಾರದ ಪುಡಿಯನ್ನು. ಸೊ ಎಲ್ಲ ಹುರಿದು ರೆಡಿ ಮಾಡ್ಕೊಳ್ಳಿ. ಎಲ್ಲ ಹುರಿದ ಪದಾರ್ಥಗಳು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನಾವು ಚೆನ್ನಾಗಿ ಸಣ್ಣಕ್ಕೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇರುವಂಥ ಒಂದು ಪೇಸ್ಟ್ ಥರ ರೆಡಿಯಾಗಿದೆ. ಇದು ಸಣ್ಣಕ್ಕೆ ರುಬ್ಕೋಬೇಕು, ಅದೇ ಇದರದ್ದು ಮೇನ್ ಗುಟ್ಟು. ಈಗ ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ ಹಣ್ಣುಗಳನ್ನ ಹೆಚ್ಚಿದ್ವಿ ಅದು, ಮತ್ತು ಒಂದು ಬೌಲ್ ಆಗೋಷ್ಟು ನೀರು, ಹಣ್ಣುಗಳು ಮುಳುಗೋಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ 1-2 ಕುದಿ ಬೇಯಿಸ್ಕೊಳ್ಳಿ. ಈಗ ಕುದಿ ಹತ್ತಿದೆ ನೋಡಿ, ಕುದೀತಾ ಇದೆ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದು, ಯಾಕೆಂದರೆ ಮತ್ತೆ ಗೊಜ್ಜಲ್ಲೂ ಕೂಡ ಬೇಯುತ್ತೆ.
ಬೇಗ ಬೆಂದಿರೋದ್ರಿಂದ ಸ್ವಲ್ಪನೇ ಬೇಯಿಸಿದ್ರು ನಮಗೆ ಸಾಕಾಗ್ತದೆ. ಸೊ ಇಷ್ಟು ಬೇಯಿಸಿ ಇದನ್ನೊಂದು ಕಡೆ ನೀರು ಬಸ್ದಿಟ್ಕೊಂಡ್ಬಿಡಿ. ಇನ್ನೊಂದು ಪ್ಯಾನಿಗೆ ನಾವು ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು ಬೆಲ್ಲನ ಅದಕ್ಕೆ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದು ಬೆಲ್ಲ ಕರಗೋವರೆಗೂ ಅದನ್ನು ಕೈ ಆಡಿಸ್ಕೋಬೇಕು. ನಾವು ಬೆಲ್ಲ ಪುಡಿ ಮಾಡಿದ್ರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಹಾಕ್ಕೊಂಡ್ರೂ ಅದು ಕರಗುತ್ತೆ, ಏನು ತೊಂದರೆ ಏನಾಗಲ್ಲ. ಹುಣಸೆ ಹಣ್ಣು ಹಾಕಿದ್ದೀವಿ. ಚೆನ್ನಾಗಿದು ಕುದೀಲಿ. ಇದು ಕುದ ನಂತರ ಹಣ್ಣುಗಳನ್ನು ಬಸ್ದಿಟ್ಕೊಂಡಿದ್ವಲ್ಲ ಆ ಹಣ್ಣುಗಳನ್ನ ಇದಕ್ಕೆ ಹಾಕ್ಕೋಬೇಕು. ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಹುಳಿ, ಸಿಹಿ, ಉಪ್ಪು ಇವೆಲ್ಲ ಈಗ ಒಂದು ಹದಕ್ಕೆ ಬರುತ್ತೆ. ಈಗ ಕುದೀತಿರುವಂಥ ಮಿಶ್ರಣಕ್ಕೆ ನಾವು ರುಬ್ಬಿಟ್ಟಂಥದ್ದನ್ನು ಪೇಸ್ಟನ್ನು ನಾವು ಇದಕ್ಕೆ ಹಾಕ್ಕೊಂಡು ಮತ್ತು ಎಷ್ಟು ಗಟ್ಟಿ ಬೇಕೋ ನಮಗೆ ಅಷ್ಟು ಗಟ್ಟಿ ಇಟ್ಕೊಳ್ಬೇಕು. ಇದು ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಆಗೋದ್ರಿಂದ ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಬೆರೆಸ್ಕೊಂಡು ಈಗ ಇದನ್ನು ಕುದೀಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿಗೆ ಗೊಜ್ಜು ರೆಡಿಯಾಗುತ್ತೆ. ಇದಕ್ಕೊಂದು ಒಗ್ಗರಣೆಯನ್ನು ಮಾಡೋದನ್ನು ನೋಡಿ. ಒಂದು ಬಾಣಲೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಬೇಕಿದ್ದಲ್ಲಿ ನಿಮ್ಗೆ 2 ಒಣಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಚೆನ್ನಾಗಿ ಬೆಂದ ನಂತರ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಸಿಡಿದ ನಂತರ ಇದನ್ನು ಗೊಜ್ಜಿಗೆ ಹಾಕ್ಕೊಳ್ಳಿ. ಈಗ ನಾವು ಮಾಡಿದಂಥ ಒಗ್ಗರಣೆಯನ್ನು ಗೊಜ್ಜಿನಲ್ಲಿ ಹಾಕ್ಕೊಳ್ಳಿ. ಇನ್ನೊಂದು ಕುದಿ ಒಗ್ಗರಣೆ ಬೆಂದರೆ ನಮ್ಮ ಪೈನಾಪಲ್ ಗೊಜ್ಜು ಸವಿಯಲು ಸಿದ್ಧವಾಯಿತು. ಸೇಮ್ ನಮಗೆ ಮದುವೆ ಮನೆ ಟೇಸ್ಟ್ ಬಂದಿರುತ್ತೆ. ನೀವು ಕೂಡ ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಇದು ಮಸ್ಟ್ ಟ್ರೈ ರೆಸಿಪಿ. ಸುಲಭವಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿಯನ್ನು ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.